ಬದಲಾಗ್ತಿರುವಂಥ ಒಂದು ಜಗತ್ತು, ಬಹಳ ವೇಗದಲ್ಲಿ ಜಗತ್ತಿನಲ್ಲಿ ಬೆಳವಣಿಗೆಗಳು ಬಹಳಷ್ಟು ಆಗ್ತಿದೆ. ಇದರ ಜೊತೆಯಲ್ಲಿ ಸರಿಸಾಟಿಯಾಗಿ ನಾವು ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ. ಮತ್ತು ಸಮಾಜದಲ್ಲಿ ಇಲ್ಲೂ ಸ್ಥಳೀಯವಾಗಿಯೂ, ವಿಶ್ವಮಟ್ಟದಲ್ಲಿ ಮತ್ತು ಸ್ಥಳೀಯವಾಗಿಯೂ ಎರಡನ್ನೂ ಅರ್ಥ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೇಗೆ ಪ್ರಸ್ತುತವಾಗಿರಬೇಕು, ನಮ್ಮ ಜನಾಂಗಕ್ಕೆ ಹೇಗೆ ಶಕ್ತಿನ ತುಂಬಬೇಕು, ಕ್ಷತ್ರಿಯರಾಗಿ, ರೈತರಾಗಿ ಇವತ್ತು ಉದ್ಯಮಿಗಳಾಗಬೇಕು. ಮತ್ತು ಶಿಕ್ಷಣ ಪ್ರೊಫೆಷನಲಲ್ಲಿ ಇವತ್ತು ಭಾಳಷ್ಟು ಪ್ರೊಫೆಷನಲ್ಸ್ಗಳು ನಮ್ಮ ಜನಾಂಗದಲ್ಲಿ ಭಾಳಷ್ಟು ಪ್ರೊಫೆಷನಲ್ಸ್ ಇದ್ದಾರೆ. ರಾಜಕೀಯ ಕ್ಷೇತ್ರದಲ್ಲೂ ಭಾಳ ಪ್ರಬಲವಾಗಿ ಬೆಳೆದಿದ್ದಾರೆ. ಆದರೆ ಉದ್ಯಮಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು, ಬೆಳೆದಿದ್ರೆ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನುವಂಥ ಒಂದು ಅಪೇಕ್ಷೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಜನಸಂಖ್ಯೆ ಅನುಗುಣವಾಗಿ ಏನು ಉದ್ಯಮಿಗಳು ಬೆಳಿಬೇಕಾಗಿದೆಯೋ ಆ ಮಟ್ಟದಲ್ಲಿ ಬೆಳೆದಿಲ್ಲ. ಆ ಡಿಮೋಗ್ರಫಿಕ್ ಡಿವಿಡೆಂಟ್, ಜನಸಂಖ್ಯೆಯ ಬಹಳ ಪ್ರಬಲವಾಗಿದ್ರೂ ಅದರ ಲಾಭವನ್ನು ನಮ್ಮ ಉದ್ಯಮಿಗಳಿಗೆ ಸಿಕ್ಕಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಈ ದಿಕ್ಕಲ್ಲಿ ಹೇಗೆ ಹೆಜ್ಜೆಗಳನ್ನು ಹಾಕಬೇಕು ಅನ್ನೋಂಥ ಕಾರಣದಲ್ಲಿ ಈ ಉದ್ಯಮಿ ಒಕ್ಕಲಿಗ ಪ್ರಾರಂಭ ಆಗಿದೆ. ಭಾಳ ಪ್ರಬಲವಾಗಿ ಬೆಳೀತಿದೆ, ವೇಗದಲ್ಲಿ ಬೆಳೀತಿದೆ. ನಾವು ಬಯಸಿದ್ದಕ್ಕಿಂತನೂ ಭಾಳ ವೇಗದಲ್ಲಿ ಬೆಳೀತಿರುವಂಥದ್ದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಪ್ರಾರಂಭ ಮಾಡ್ತೀವಿ, ಮುಂದೆ ಹೆಜ್ಜೆ ಇಡ್ತಾ ಭಾಳಷ್ಟು ಒಂದು ಕಡೆ ಆದ್ಯತೆಗಳು ಬದಲಾಗ್ತಿರ್ತವೆ. ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ನಮ್ಮದೇ ಆದ್ಯತೆಗಳು ಬಂದ್ಬಿಡುತ್ತೆ. ನಮ್ಮ ಆದ್ಯತೆಗಳ ಮಧ್ಯದಲ್ಲಿ ಈ ಆದ್ಯತೆಗಳಿಗೆ ಒತ್ತನ್ನು ಕೊಡೋದಿದೆಯಲ್ಲ ಭಾಳ ದೊಡ್ಡ ಸವಾಲಾಗಿರುತ್ತೆ. ಇದನ್ನು ನನ್ನ ಆದ್ಯತೆ, ನನ್ನ ವೈಯಕ್ತಿಕಕ್ಕಿಂತ ಸಮಾಜದ ಈ ಅವಶ್ಯಕತೆಯನ್ನು ಪೂರೈಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಎಲ್ಲ ರೀತಿಯಾದಂಥ ಇವತ್ತೇನು 32 ಸರ್ಕಲ್ಲು 33 ಸರ್ಕಲ್ಲು ಪ್ರಾರಂಭದ ಫಸ್ಟ್ ಸರ್ಕಲ್ ಪ್ರಾಬೆಬಲಿ ಜೈರಾಮ್ ಸರ್ ಪ್ರಾರಂಭ ಮಾಡಿದಾಗ ಫಸ್ಟ್ ಸರ್ಕಲ್ ಮೀಟಿಂಗಿಗೆ ನಾನು ಅದರ ಒಂದು ಭಾಗಿಯಾಗಿ ಆ ಭೇಟಿನಲ್ಲಿ ಹೌದು. ಹಾಗಾಗಿ ಅಲ್ಲಿಂದನೂ ಪ್ರಾರಂಭ ನೋಡ್ತಿದ್ದಾಗ ಬಹಳ ಸಂತೋಷ ಆಗುತ್ತೆ. ಆತ್ಮೀಯರೇ, ನಮ್ಮ ಪೂಜ್ಯ ಗುರುಗಳು ಬಹಳಷ್ಟು ವಿದ್ಯಾವಂತರು. ಅವ್ರು ಯಾವಾಗಲೂ ಜ್ಞಾನ ವಿಜ್ಞಾನ ತಂತ್ರಜ್ಞಾನ, ಜ್ಞಾನ ವಿಜ್ಞಾನ ತಂತ್ರಜ್ಞಾನ, ಈ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಬಹಳ ಪ್ರಸ್ತುತವಾಗಿರುವಂಥದ್ದು. ಇದಕ್ಕೆ ಹೇಗೆ ನಾವು ಸಾಕಷ್ಟು ನಮ್ಮ ಮಕ್ಕಳಿಗೆ ಈ ವಿಚಾರದಲ್ಲಿ ಆದ್ಯತೆಯನ್ನು ಕೊಟ್ಟು ಇದ್ರ ಬಗ್ಗೆ ಕಲಿಕೆಯನ್ನು ಮಾಡುವಂಥ ಒತ್ತನ್ನು ಕೊಡ್ತಿರ್ತೀವಿ. ಪೂಜ್ಯ ಗುರುಗಳು ಇವತ್ತೇನು ನಾವು ಇಷ್ಟು ವಿಚಾರಗಳು ಇವಾಗ FC ನೆಕ್ಸ್ಟ್ ಅನ್ನು ಮಾಡಿರುವಂಥದ್ದಾಗಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಿರೋ ಶಕ್ತಿ ಇವತ್ತು ಯಾವುದೇ ನಾವು ಸರಿಸಾಟಿಯಾಗಿ ಬೆಳಿಬೇಕು ಅಂದರೆ ಡಿಜಿಟಲೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಟೆಕ್ನಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ಭಾಳ ಅರ್ಥ ಮಾಡಿಕೊಂಡು ನಾವು ವೈಯಕ್ತಿಕವಾಗೆಲ್ಲ ಶಕ್ತಿವಂತರೆ. ಯಾಕೆಂದರೆ ಒಂದು ಒಕ್ಕಲಿಗ ಅಂದಿದ ತಕ್ಷಣ ಆ ನಾಯಕತ್ವ, ಆ ಸ್ವಾಭಿಮಾನ, ಆ ದಿಟ್ಟತನ, ಧೈರ್ಯ ಭಾಳ ಹೆಚ್ಚಾಗಿರುತ್ತೆ. ಈ ಪ್ರತಿಭೆಗೆ ಶಕ್ತಿಯನ್ನು ತುಂಬಬೇಕು ಅಂದರೆ, ಆ ವೇಗ ಕೊಡಬೇಕು ಅಂದರೆ ಈ ತಂತ್ರಜ್ಞಾನದಲ್ಲಿ ಡಿಜಿಟಲೈಸೇಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನೆಟ್ವರ್ಕ್ನ ನೀವೆಲ್ಲೇ ಇರಿ, ಹೇಗೆ ಇರಿ, ಯಾವುದೇ ಒಂದು ಕುಗ್ರಾಮದಲ್ಲಿರ್ರಿ, ಯಾವುದೇ ಕುಗ್ರಾಮದಲ್ಲಿದ್ರೂ ಒಂದು ವೇಗವಾಗಿ, ಸರಳವಾಗಿ, ಸುಲಭವಾಗಿ ನೀವೇನೇ ಬೆಳೆದಿರಿ, ಏನೇ ತಯಾರಿಸಿ, ಏನೇ ಸೇವೆಗಳು ಕೊಡ್ತೀರಿ, ಪ್ರತಿಯೊಂದು ಸೇವೆಗೂ ಶಕ್ತಿ ಸಿಕ್ಕಿ ಇಡೀ ವಿಶ್ವದ ಯಾವುದೇ ಭಾಗದಲ್ಲಿರುವಂಥ ವ್ಯಕ್ತಿಗೆ ಒಂದು ಸೇವೆಗಳನ್ನ ಕೊಡಬೇಕು ಅಂದರೆ ಈ ತಂತ್ರಜ್ಞಾನ, ಈ ಡಿಜಿಟಲೈಸೇಷನ್ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾಗಿ ಇವತ್ತೇನು FC ನೆಕ್ಸ್ಟ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು ಒಳ್ಳೆ ಬೆಳವಣಿಗೆ. ವ್ಯಾಲ್ಯೂ ಅಡಿಷನ್, ನಮ್ಮ ಬೆಳೆಗಾರರಿಗೆ, ರೈತರಿಗೆ ಮಾರುಕಟ್ಟೆ, ಅವ್ರು ಕೇಳೋದೇನು ಯಾವಾಗಲೂ ಮಾರುಕಟ್ಟೆ. ನಾವು ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗಬೇಕು. ಬೆಲೆ ಸಿಗಬೇಕು ಅಂದರೆ ವ್ಯಾಲ್ಯೂ ಅಡಿಷನ್ ಬೇಕು, ಬ್ರ್ಯಾಂಡಿಂಗ್ ಬೇಕು. ಈ ಬ್ರ್ಯಾಂಡಿಂಗನ್ನು ಗಂಗಾ ಶುದ್ಧವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಭಾಳ ಅದ್ಭುತ ಕಲ್ಪನೆ, ಒಳ್ಳೆ ಕಾರ್ಯಗಳು. ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಇಡೀ ವರ್ಲ್ಡನ್ನು, ಇಡೀ ವಿಶ್ವವನ್ನೇ ಕೆಲವು ಕಂಪ್ನೀಸ್ಗಳೇ ಆಕ್ರಮ ಮಾಡ್ಕೊಂಡ್ಬಿಡುತ್ತೆ. ಕೆಲವು ಕಂಪ್ನೀಸ್ ಅವ್ರ ಜೊತೆ ಸರಿಸಾಟಿಯಾಗಿ ನಾವೆಷ್ಟೇ ಶಕ್ತಿವಂತರಿರ್ಬೋದು ವೈಯಕ್ತಿಕವಾಗಿ, ಆದರೆ ಅವಕ್ಕೆ ಸರಿಸಾಟಿಯಾಗಿ ಬೆಳಿಬೇಕು ಅಂದರೆ ಇಂಥ ವೇದಿಕೆಗಳು, ಇಂಥ ಒಂದು ಫಸ್ಟ್ ಸರ್ಕಲ್ ಅಂತ ಉದ್ಯಮಿ ಒಕ್ಕಲಿಗ ಅಂತ ವೇದಿಕೆಗಳು, ಇಂಥ ಪ್ಲಾಟ್ಫಾರ್ಮು ನಮ್ಗೆ ಅವಶ್ಯಕತೆ. ನೀವು ಬೇಡ ಅಂದರೂ ಅದು ಬೇಕೇ ಬೇಕು. ಅದನ್ನು ಹೊರತುಪಡಿಸಿ ನೀವು ಮುಂದಕ್ಕೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯವೇ ಇರಲ್ಲ. ಹಾಗಾಗಿ ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಪೂಜ್ಯ ಗುರುಗಳ ಮಾರ್ಗದರ್ಶನ, ಪೂಜ್ಯ ಗುರುಗಳು ಸದಾಕಾಲ ಸಮಯವನ್ನು ಕೊಟ್ಟು, ಉತ್ತೇಜನವನ್ನು ಕೊಟ್ಟು ಪ್ರಸ್ತುತವಾಗಿ ಯೋಚನೆ ಮಾಡುವಂಥ ಈ ಕೆಲಸಗಳನ್ನು ಮಾಡ್ತಿದ್ದಾರೆ. ಭಾಳ ವೇಗದಲ್ಲಿ ಹೋಗಲಿ. ಈ ಉದ್ಯಮಶೀಲತೆ ಅನ್ನೋಂಥದ್ದು ಈ ಕಾಲಕ್ಕೆ ಬಹಳ ಅವಶ್ಯಕತೆ ಇರೋಂಥದ್ದು. ಅದೆಷ್ಟಿದ್ರೂ ಸಾಲಲ್ಲ. ದೊಡ್ಡದಾಗೆ ಶುರು ಮಾಡಬೇಕಾಗಿಲ್ಲ,
ಸಣ್ಣದಾಗಿ ಶುರು ಮಾಡೋಣ. ನಾವು ಯಾವಾಗಲೂ ದೊಡ್ಡದು ಕಣ್ಣಾಕದೆ ದೊಡ್ಡದು, ಯಾವುದು ಪ್ರಾರಂಭ ಸಣ್ಣದು ಮಾಡಿದ್ರೆ ನಮಗೆಲ್ಲ ನಾಚಿಕೆ, ಸಣ್ಣ ವ್ಯಾಪಾರ ಶುರು ಮಾಡ್ತಿದ್ದೀನಿ, ಏನು ತಪ್ಪಿಲ್ಲ. ಎಲ್ಲರೂ ಸಣ್ಣದಾಗಿ ಪ್ರಾರಂಭ ಮಾಡೇ ಒಂದು ಹೆಮ್ಮರವಾಗಿ ಬೆಳೆಯುವಂಥದ್ದು. ಹಾಗಾಗಿ ಈ ಸಣ್ಣ ವ್ಯಾಪಾರಿಗಳಿಗೆ ಪ್ರತಿಯೊಬ್ಬರಿಗೂ ಶಕ್ತಿ ಸಿಗಲಿಕ್ಕೆ ಈ ಒಂದು ವೇದಿಕೆ, ಈ ಪ್ಲ್ಯಾಟ್ಫಾರ್ಮ್ ಅದ್ಭುತ ಶಕ್ತಿಯನ್ನು ಕೊಡ್ತಿದ್ದಾರೆ. ಪ್ರತಿಯೊಂದು ಇವ್ರು ಮಾಡ್ತಿರೋ ಪ್ರಯತ್ನಕ್ಕೆ ನಮ್ಮ ಪಾಲಿಸಿಗಳು ಚೆನ್ನಾಗಿರಬೇಕು. ಯಾಕೆಂದರೆ ಬೇರೆ ಬೇರೆ ದೇಶದಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ಇನ್ಪುಟ್ ಕಾಸ್ಟು ಭಾಳ ಕಮ್ಮಿ ಇರುತ್ತೆ. ಈ ಪಾಲಿಸಿಯಲ್ಲಿ ಇವತ್ತು ನಾವೇನಾದ್ರು ಪ್ರಸ್ತುತವಾಗಿ ಎಲ್ಲರ ಜೊತೆ ಸ್ಪರ್ಧೆ ಮಾಡಬೇಕಂದ್ರೆ ಕಾಶ್ಯದವರು ವಿಲ್ ಬಿ ಎ ಬೆಟರ್ ಪೀಪಲ್. ಇವತ್ತು ಪಾಲಿಸಿಯಲ್ಲಿ ಇವತ್ತು ಸರ್ಕಾರಗಳ ಜೊತೆ ಪಾಪ ಬಡ್ದಾಡ್ತಿರ್ತಾರೆ. ಯಾವಾಗಲೂ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಸವಾಲಾಗಿದೆ. ಪ್ರಾಬಲಿ ಎಷ್ಟೋ ಸಲ ನಾವು ಕೇಳಿಸ್ಕೊಳಕ್ಕೆ ಹೋಗ್ತಿಲ್ಲ. ನಮ್ಮ ದೇಶದ ಬೆನ್ನೆಲುಬನ್ನೇ ನಮ್ಮ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳೇ. ನಿಜವಾದ ದೊಡ್ಡದಲ್ಲ, ಸಣ್ಣ ಕೈಗಾರಿಕೆಗಳು, ಮಾಧ್ಯಮ ಕೈಗಾರಿಕೆಗಳೇ ನಮ್ಮ ದೇಶದ ಬೆನ್ನೆಲುಬಾಗಿರುವಂಥದ್ದು. ಇದಕ್ಕೆ ಹೇಗೆ ಒತ್ತನ್ನು ಕೊಡಬೇಕಾಗಿರುವಂಥ ಇನ್ಪುಟ್ಟನ್ನು ಮಾಡುವಂಥದ್ರಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಿದೆ. ಈ ಮುನ್ನಡೆನ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಕೊಡುವಂಥದ್ರಲ್ಲಿ ಇನ್ನೂ ಭಾಳಷ್ಟು ಕೊಡಬೇಕು. ಆಲ್ಮೋಸ್ಟ್ ಎಲ್ಲೆಲ್ಲ ನಾವು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಆಗಿದ್ದು, ನಮ್ಮಲ್ಲಿ ಲೇಬರ್ ಚೀಪು, ಕಾಸ್ಟ್ ಆಫ್ ಎಲ್ಲ ಪ್ರೊಡಕ್ಷನ್ ಚೀಪ್ ಅಂತ ನಮ್ಮ ಹತ್ರ ಬರ್ತಿದ್ರು. ಇವತ್ತು ನಮ್ಮವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಪ್ರೊಡಕ್ಷನ್ ಬೇಸನ್ನು ಶಿಫ್ಟ್ ಮಾಡ್ಕೋತಾ ಇದ್ದಾರೆ. ಇವತ್ತು ಇಲ್ಲಿಲ್ಲ, ಎಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಪ್ರೊಡಕ್ಷನ್ ಬೇಸ್. ಯಾಕೆಂದರೆ ಕಾಸ್ಟ್ ಆಫ್ ಇನ್ಪುಟ್ ಕಾಸ್ಟ್ ಕಮ್ಮಿ ಆಗ್ತಿದೆ. ಇಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಪ್ರತಿಯೊಂದು ಕಾಸ್ಟ್ಗೂ ನಾವು ಸಬ್ಸಿಡಿ ಕೊಡುವಂಥದ್ದು ಆಗಲೇಬೇಕು. ಭಾಳ ವೇಗದಲ್ಲಿ ತೊಗೊಂಡೋಗ್ಬೇಕು. ಇಲ್ಲರಿ ಸಣ್ಣ ಮಟ್ಟದಲ್ಲಿ ನಾವು ವೇಗದಲ್ಲಿ ಕಾಂಪೀಟ್ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಮತ್ತು ಇದ್ರ ಜೊತೆ ಇನ್ನು ವೇಗದಲ್ಲಿ ನಮ್ಮ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಮತ್ತು ನಮ್ಮ ರೈತರಿಗೆ, ಇವತ್ತು ರೈತಾಪಿ ವರ್ಗದ ಜನರು ಉಳಿಬೇಕು ಅಂದರೆ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ, ಈ ಹವಾಮಾನ ಬದಲಾವಣೆನೇ ದೊಡ್ಡ ಸವಾಲಾಗಿದೆ. ಇದನ್ನು ಎದುರಿಸಿ ನಮ್ಮ ವ್ಯವಸಾಯವನ್ನು ಮಾಡಲಿಕ್ಕೆ ಬೇಕಾಗಿರೋ ತಂತ್ರಜ್ಞಾನ, ಇವತ್ತು ಸುರೇಶ್ ಅವರು ಹಲವಾರು ಈ ಸೆಕ್ಟರ್ ಡಿಸ್ಕಷನ್ ಆಗ್ತಿದೆ. ಇದಕ್ಕೆ ಬೇಕಾಗಿರುವಂಥ ಟೆಕ್ನಾಲಜಿ ಬಳಕೆಯನ್ನು ಮಾಡ್ಕೊಳ್ಳುವಂಥದ್ದನ್ನ ನಮ್ಮಲ್ಲಿ ಇನ್ನೂ ಭಾಳ ಹಿಂದೆ ಇದ್ದೀವಿ. ಕಣ್ಣು ಮುಂದೆ ಕಂಡ್ರೂ ಎಷ್ಟೋ ಜನ ಭಾಳ ಪ್ರಗತಿಪರ ರೈತರು ಇದ್ದರೂ ಸಹ ನಾವು ಅದನ್ನು ನೋಡಿ ಅಳವಡಿಸ್ಕೊಳ್ಳೋದ್ರಲ್ಲಿ ಭಾಳ ತಡ ಆಗ್ತಿದೆ. ಕೆಲವರಂತೂ ಭಾಳ ವೇಗದಲ್ಲಿ ಮಾಡ್ತಿದ್ದಾರೆ. ಇವಾಗ ಸಣ್ಣ 80% ನಮ್ಮ ರೈತರಿರುವಂಥ ಜಮೀನುಗಳೆಲ್ಲ ಅರ್ಧ ಎಕರೆ, 1 ಎಕರೆ, 2 ಎಕರೆ ಈ ಸಣ್ಣ ರೈತರೇ ಇರೋದು. ಆದರೆ ಸಣ್ಣ ರೈತರಾಗಿದ್ರು ಪರವಾಗಿಲ್ಲ, ಬಟ್ ಯಾವ ರೀತಿ ಬೆಳೆಗಳನ್ನು ಬೆಳಿತೀವಿ, ಇವತ್ತು ಈ ಗ್ರೀನ್ ಹೌಸ್ಗಳನ್ನು ತಂತ್ರಜ್ಞಾನ ಬಳಕೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ಒತ್ತನ್ನು ಕೊಟ್ಟು ಮಾಡ್ತಿದ್ದೀರಾ. ನಿಮ್ಮೆಲ್ಲರ ಪ್ರಯತ್ನ ಯಶಸ್ವಿಯಾಗಿರಲಿ. ನಾವು ಸಹ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಏನೇ ಇದ್ದರೂ ನಾವು ಪಾಲಿಸಿ ಮೇಲೆ ವರ್ಕ್ ಮಾಡ್ತಿರೋದು. ಹಾಗಾಗಿ ಪಾಲಿಸಿಗಳು ಸೂಕ್ತವಾಗಿರೋ ಕಾನೂನು, ಸೂಕ್ತವಾಗಿರುವಂಥ ನೀತಿ ಎಲ್ಲಿವರೆಗೂ ನಾವು ತರಲ್ಲ. ಬರೀ ರಾಜಕೀಯ ಮಾಡ್ಕೊಂಡಿದ್ರೆ ಆಗಲ್ಲ, ಬರೀ ಪೊಲಿಟಿಕ್ಸ್ ನಮಗೆ ಹೆಲ್ಪ್ ಆಗಲ್ಲ. ಆ ರಾಜಕೀಯ ಮಾಡಿ ಅಧಿಕಾರ ಏನು ಪಡ್ಕೋತೀವ, ಈ ಪಡ್ಕೊಂಡಿರೋಂಥ ಅಧಿಕಾರದ ಮೂಲಕ ಕ್ಷಣನೂ ವ್ಯರ್ಥ ಮಾಡಬಾರ್ದು. ಆ ರೀತಿ ನಮ್ಮ ಗಮನ ಸುಶಾಸನದ ಬಗ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟು ಗಮನ ವಹಿಸುವಂಥದ್ದಾಗಬೇಕು. ಇವತ್ತು ಚಲ್ವಣ್ಣ ಅಧಿಕಾರ ಹೆಂಗಿರುತ್ತೆ ಅಂದರೆ ಮ್ಯಾಜಿಕ್ಕು. ನೀವು 106 ವರ್ಷ ಹೋರಾಟ ಏನು ಮಾಡ್ತೀರಲ್ಲ, ಈ 106 ವರ್ಷದ ಹೋರಾಟವನ್ನು ಕ್ಷಣ ಮಾತ್ರದಲ್ಲಿ ಅದನ್ನು ಸುಧಾರಿಸೋ ಶಕ್ತಿ ಚಲವಣ್ಣನ ಕೈನಲ್ಲಿರ್ತದೆ. ಆ ರೀತಿ ಸರ್ಕಾರದ ಶಕ್ತಿ ಏನು ಅಂತ ನನಗೂ ಅಷ್ಟು ಮಟ್ಟಿಗೆ ಅನುಭವ ಆಗಿರಲಿಲ್ಲ. ನಾನು ಒಂದು ಮಂತ್ರಿಯಾಗಿ ಕೆಲಸ ಮಾಡಿದಾಗ ಇದ್ರ ಶಕ್ತಿ ಏನು, ಇದರ ವೇಗ ಏನು, ಇದರ ಅರ್ಥ ಹೇಗೆ ಪೆನೆಂಟ್ರೇಟ್ ಮಾಡ್ಬೋದು ಅನ್ನೋಂಥದ್ದು ನಾವು ಗಮನಿಸುವಂಥದ್ದಾಗಿರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಹೆಚ್ಚು ನಮ್ಮನ್ನು ಬೇರೆ ಬೇರೆ ಕಡೆನೇ ಕರ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೆಲ್ಲೋ ಡಿವಿಷನು, ಎಲ್ಲೆಲ್ಲೋ ಡೈವರ್ಷನ್ಸ್. ಬಟ್ ಎಲ್ಲಿ ಕೊಡಬೇಕಾಗಿರೋದು ಪೂರ್ತಿ ಸಮಯ ಗವರ್ನೆನ್ಸ್. ಇದಕ್ಕೆ ಕೊಡೋದಕ್ಕೆ ಸಮಯನೇ ಹೆಚ್ಚು ಒಂದು ಕಡೆ ನಾವು ವ್ಯರ್ಥ ಮಾಡ್ಕೋತಾ ಇರ್ತೀವಿ. ಇದು ವ್ಯರ್ಥ ಮಾಡಲಿಕ್ಕೆ ನಮ್ಮ ಸಮಾಜನೂ ಬಿಡಬಾರ್ದು. ಸಮಾಜ ನನ್ನ ಹತ್ರ ಬಾ, ಇಲ್ಲಿ ಬಾ, ಇಲ್ಲಿ ಬಾ ಅಂತ ನಾವು ಎಳೆದಾಡ್ತಿರ್ತೀವಿ. ಆ್ಯಕ್ಚುಲಿ ಗವರ್ನೆನ್ಸ್ನಲ್ಲಿ ಕೂತ್ಕೊಂಡು ಕೆಲಸಕ್ಕೇ ಒತ್ತು ಕೊಡ್ತಾ ಇರಬೇಕು. ಈಗ ಸೋಷಲೈಸಿಂಗ್ ಬೇರೆ ಬೇರೆ ಹೆಚ್ಚು ಸಮಯ ಹೋಗ್ತಿದ್ರೆ ಹೆಚ್ಚು ಪ್ರೊಡಕ್ಟಿವಿಟಿ ತರಲಿಕ್ಕಾಗಲ್ಲ, ಹೆಚ್ಚು ಒಳ್ಳೆ ಆಡಳಿತ ಕೊಡಲಿಕ್ಕಾಗಲ್ಲ, ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಲ್ಲ. ಹಾಗಾಗಿ ಈ ದಿಕ್ಕಿನಲ್ಲಿ ನಾವು ಸಾಕಷ್ಟು ಆಲೋಚನೆಗಳನ್ನು ಮಾಡಿ ಇನ್ನೂ ದೀರ್ಘವಾಗಿ ಒಕ್ಕಲಿಗ ಜನಾಂಗಕ್ಕೆ ಅದ್ಭುತ ಶಕ್ತಿ ಇದೆ. ಏನನ್ನು ಬೇಕಾದ್ರೂ ನಾವು ಪಡ್ಕೊಳ್ಳೋ ಶಕ್ತಿ ಇದೆ, ಎಲ್ಲಿ ಬೇಕಾದ್ರೂ ಜಯಿಸೋ ಶಕ್ತಿ ಇದೆ, ಎಲ್ಲಿ ಬೇಕಾದ್ರೂ ವೇಗದಲ್ಲಿ ಹೋಗಿ ಇಡೀ ವಿಶ್ವದಲ್ಲಿ ಉತ್ತಮ ಜನಾಂಗ, ಶ್ರೇಷ್ಠ ಜನಾಂಗವಾಗಿ ಇಡೀ ವಿಶ್ವಕ್ಕೆ ಉದಾಹರಣೆ ಆಗೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ